स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिला को पहुंचा हिजाब मामला। राज्य के उडुपी से शुरू हुआ हिजाब मामला अब रुकने का नाम नहीं ले रहा। क्या मासूम बच्चों को बनाया जा रहा है सियासी खेल का मोहरा? क्या शिक्षा के मंदिरों में भी हो रहा है धर्मों के आधार पर बांटने का काम? तो क्या बच्चों को बनाया जा रहा है किसी साजिशों का हिस्सा? क्या बच्चों के माँ बाप को पता है कि इनके बच्चों की ये हरकतें? कौन बता रहा है इनको धर्मों का फर्क? घटना आज बीजापुर जिला के इंडी शहर में रहे शांतेश्वर शिक्षा संस्था में घटी है। शिक्षा मंत्री ने आदेश जारी किया है कि स्कूल कॉलेज में हिजाब या भगवा शॉल दोनों पर पाबंदी होगी, तो सिर्फ ड्रेस कोड यानी यूनिफॉर्म की इजाज़त है, जबकि मामला हाईकोर्ट को पहुंचा है। इसके बावजूद भी आज इस कॉलेज के बच्चे घरों से तो शिक्षा हासिल करने के लिए अपने मासूमियत के साथ निकले थे, लेकिन कॉलेज कैंपस के बाहर इन्हें भगवा शॉल पहनाकर इस साजिश का हिस्सा बनाया गया, जो आप इस वीडियो में देख सकते हैं। प्रिंसिपल की ओर से कहा गया कि इन्हीं कारणों के चलते कॉलेज तो बंद है। जिस पर भगवा धारण किए छात्र हिजाब होगा तो भगवा शाल भी होगी। क्या दे रहे हैं हम इन बच्चों को? हाथों में कलम देने की बजाय रंगों में बाढ़ तो नहीं रहे हैं? कहीं ये साजिश शिक्षा से वंचित करने के लिए तो नहीं चल रही? अलग से क्या बोलो बैठ है ಯಾರು ಚಾಲು ಮಾಡಿ ಸುಟ್ಟಿ ಕೊಟ್ರು ಯಾ ಕಾರಣ ಚಾಲು ಮಾಡ್ಯಾರಿ ಕಾಲೇಜ್ ಚಾಲು ಐತಿ ಈ ಸೈಡ್ ಬಂದ್ ಐತಿ ಡ್ರೆಸ್ ಕೂಡ ಅವರು ಎಲ್ಲ ಇದೇ ಕಾಲೇಜ್ ಇರ್ತೀರಿ ಕಾಲೇಜ್ ಚಾಲು ಮಾಡ್ಯಾರಿ ಫ್ರೆಂಡ್ ನಡ್ಸಿ ತಗೊಂಡ್ರಿ ಸಾಲಿ ಸೂಟ್ ಹಾಕಿ ಕೊಡ್ಬೇಕ್ರಿ ಮತ್ತ ಚಾಲು ಮಾಡ್ಬೇಕಿತ್ತು ಯಾಕೆ ಕೊಡ್ರಿ ಅಡ್ಡೆ ಕೇಳ್ತೀವಿ ಅವ್ರ ಪಕ್ಕ ಸೂಟ್ ಹಾಕಿ ಕೊಟ್ಟಿಲ್ಲ ಇವತ್ತು ಹಾಕೊಂಬಂದಿ ಇವತ್ತು ಸೂಟಿ ಕೊಡ್ತಾರೆ ನಾವು ಶಾಲಾ ಹಾಕೊಂಬಂದಿ ಸೂಟಿ ಕೊಡ್ತೀರಿ ಸೂಟಿ ರೀ ಮಾತಾಡೋರು ಯಾರು ಮಾತಾಡೋರು ಎಲ್ಲ ಎದ್ರ ಸಲ ಮಾಡಿದ್ರಿ ಅಂತ ಹೇಳಿ ಈಗ ನೋಡ್ರಿ ನಾವು ಬಂದೇವ್ರಿ ನಾವು ಬರ್ಬೇಕಂಗ ಬಂದೇನು ನಮ್ಮ ಪದ್ಧತಿ ಪ್ರಕಾರ ಅವ್ರ ಸಾಲಿ ಯಾಕೆ ಸುಟ್ಟಿ ಕೊಟ್ರ ಅದು ಕೇಳತ್ತೆ ಅವ್ರು ಹೇಳಲ್ಲ ಅವ್ರು ಕೇಳ್ರಿ ಅವ್ರ ನೇತು ಮಾತಾಡಲ್ಲ ಹಿಂದೆ ಬಂದಿವ ಬಿಟ್ಟು ಗೊತ್ತಿಲ್ಲ ನಾವು ಮುಂದತ್ತು ಹಿಂಗೆ ಬರೋ ಹಿಂದೆ ಬಂದಿವ ಬಿಟ್ಟು ನಮ್ಗೆ ಗೊತ್ತಿಲ್ಲ ಬಟ್ ಮುಂದತ್ತು ಹಿಂಗೆ ಬರೋ ನಾವಂತ್ರ ಹಿಂಗೆ ಬರೋರು ಈಗ ಟಾಲ್ ತಗಸ್ತಾರ ಭಾರತ್ ನಕ್ಷೆ ಒಳಗಿಂದ ಇದು ತಗಸ್ತೀರಿ ಕೇಸ್ರಿ ಮತ್ತೆ ಇದ್ಯಾಕ್ ತಗೇನ್ರಿ ಈ ಶಾಲ್ ದೇಶಾಭಿಮಾನ ಬೇರೆ ಶಾಲ್ ತೆಗಿತಾರೆ ಯಾಕೆ ಕಾರಣಕ್ಕೆ ಹೇಳ್ರಿ ಈಗ ಅತ್ತಾರ್ರಿ ಅವರು ಅವ್ರು ಹೊಂಟಾರಿ ಅವ್ರ ಶಾಲೆಗೆ ಪತ್ರ ಬರೆದು ಬಂದಿರಿ ನೀವು ಕಾಲೇಜ್ಕ ಸರ ಈಗ ನೀವು ನಿಂತು ಕೇಳತ್ತೀರಿ ಹೇಳತ್ತೀವಿ ಈಗ ಆಡಳಿತ ಮಂಡಳಿ ಕರ್ರಿ ಯಾರು ಹೊಂಟಾರ್ರಿ ಅವರು ಯಾಕೆ ಚಾಲು ಮಾಡ್ಯಾರಿ ನಿಮ್ ಕಾಲೇಜ್ ಡ್ರೆಸ್ ಕೋಡ್ ಐತ್ರಿ? ನಿಮ್ ಕಾಲೇಜ್ ಡ್ರೆಸ್ ಕೋಡ್ ಐತಿ? ನಿಮ್ ಕಾಲೇಜ್ ಡ್ರೆಸ್ ಕೋಡ್ ಐತಿ? ಇದೇನ್ರಿ? ಡ್ರೆಸ್ ಕೊಡೋರು ಎಲ್ಲ ಇದೇ ಕಾಲೇಜ್ ಇರ್ತೀವ್ರಿ ಕಾಲೇಜ್ ಚಾಲು ಮಾಡ್ಯಾರಿ ಒಂದು ಫ್ರೆಂಡ್ ನಡ್ಸಿ ತಗೊಂಡ್ರಿ ಸಾಲಿ ಸೂಟ್ ಹಾಕಿ ಕೊಡ್ಬೇಕ್ರಿ ಮತ್ತ ಚಾಲು ಮಾಡ್ಬೇಕಿತ್ತು ಯಾಕೆ ಕೊಡ್ರಿ ಅಡ್ಡೆ ಕೇಳ್ತೀವಿ ಅವ್ರ ಸಾಲಿ ಸೂಟ್ ಕೊಟ್ಲ ಇವತ್ತು ಹಾಕೊಂಬಂದಿ ಇವತ್ತು ಸೂಟಿ ಕೊಡ್ತಾರೆ ನಾವು ಶಾಲಾ ಹಾಕೊಂಬಂದಿ ಸೂಟಿ ಕೊಡ್ತೀರಿ ಸೂಟಿ ರೀ ಕೇಳೋರಿಗೆ ಸರ್ ನಾವು ಜಿಲ್ಲಾ ಹಾಕೊಂಬರ್ತೀವಿ ಸರ್ ಶಾಲಾ ಇನ್ನು ಮುಂದೆ ಸಾಲಿ ಸೂಟಿ ಕೊಡ್ಬೇಕಲ್ಲ ಜಿಆರ್ಪಿ ಕಾಲೇಜಿನಲ್ಲಿ ಇರುವಂಥ ಕಾಲೇಜನ್ನು ಮತ್ತು ಕಾರಣಾಂತರಗಳಿಂದ ಒಂದು ಯಾವುದೇ ಒಂದು ಘಟನೆಗಳು ಆಗಬಾರ್ದು ಅಂತೇಳಿ ಇವತ್ತಿನ ದಿವಸ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ರಜೆ ಘೋಷಣೆಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ರಜೆ ಘೋಷಣೆ ಮಾಡೋದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಹೋಗುತ್ತಿದ್ದೇವೆ. ಅದಕ್ಕಾಗಿ ನಿಂದ ಯಾವುದೇ ಇದು ಸಂದರ್ಭ ಇದ್ದರೂ ಅದಕ್ಕೆ ನಾವು ಯಾವತ್ತೂ ಕಾನೂನು ಎಲ್ಲರಿಗೂ ಸಮಾನವಾಗಿ ಇರುವವರೆಗೂ ನಾವು ಬಿಡೋದಿಲ್ಲ ಅಂತ ಹೇಳುವ ಮೂಲಕ ಇವತ್ತಿನ ದಿವಸ ಕಾರಣಾಂತರದಿಂದ ಕಾಲೇಜಿನಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು. ಕಾರಣಾಂತರದಿಂದ ಕಾಲೇಜಿಗೆ ರಜೆ ಕೊಡಲಾಗಿದೆ. ಯಾವುದೇ ರೀತಿಯ ಮತೀಯ ಗಲಭೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ
ರಜೆ ಕೊಡಲಿಲ್ಲ. ಎಷ್ಟು ದಿನವರೆಗೂ ಸರ್? ಕಾರಣಾಂತರ ಅಂತ ಹೇಳಿದ್ದೀನಿ, ನಾನು ನೋಟಿಸ್ ಹಾಕ್ತೀನಿ. ಮತ್ತೆ ಹಂಗೇನಾರ ಅದು ಬೆಳವಣಿಗೆ ಆದರೆ ಸಂಜೆ ತನಕ ನೋಟಿಸ್ ಹಾಕ್ತೀನಿ. ಸರ್ ಹೇಳಿ. ಕಾರಣಾಂತರದಿಂದ ಕಾಲೇಜಿಗೆ ರಜೆ ಕೊಡಲಾಗಿದೆ. ಯಾವುದೇ ರೀತಿಯ ಮತೀಯ ಗಲಭೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ರಜೆ ಕೊಡಲಿಲ್ಲ. ಎಷ್ಟು ದಿನವರೆಗೂ ಸರ್? ಕಾರಣಾಂತರ ಅಂತ ಹೇಳಿದ್ದೀನಿ, ನಾನು ನೋಟಿಸ್ ಹಾಕ್ತೀನಿ. ಮತ್ತೆ ಹಂಗೇನಾರ ಅದು ಬೆಳವಣಿಗೆ ಆದರೆ ಸಂಜೆ ತನಕ ನೋಟಿಸ್ ಹಾಕ್ತೀನಿ. ರಾಜ್ಯದಲ್ಲಿ ಏನಂತಂದರೆ ಸರ್ಕಾರದ ನಿಯಮಗಳು ಏನು ಅಂತಾರೆ, ಡ್ರೆಸ್ ಕೋಡ್ನಾಗಿದ್ದಾಗ ನಡೆಸಲಿ ಅಂತೇಳಿ ಇವತ್ತೊಂದು ಸ್ವಲ್ಪ ನಮಗೆ ಸ್ವಲ್ಪ ಇದು ಕಾಣಿಸೋದ್ರಿಂದ ನಾವು ಆಡಳಿತ ಮಂಡಳಿಗೆ ಅದಕ್ಕೆ ವಿಚಾರ ಮಾಡಿದ್ವಿ. ಅದರಿಂದ ಸರಿ ಅಂತೇಳಿ ಗೌರ್ಮೆಂಟ್ ಅಥಾರಿಟಿ ಏನು ಹೇಳಿದ್ರೆ ಒಂದು ಸ್ವಲ್ಪ ನಿಯಂತ್ರಣ ಸಂಬಂಧ ಇದು ಮಾಡಿರಿ, ಕನ್ವಿನ್ಸ್ ಮಾಡಿರಿ ಮಕ್ಕಳಿಗೆ ಅಂತ ಹೇಳಿ ಈಗ ಕನ್ವಿನ್ಸ್ ಮಾಡ್ಕೊಂಡು ನಾಳೆ ಡ್ರೆಸ್ ಕೋಡ್ನಾಗೆ ನಾವು मुझे तो बस हो गया है, रोज तरकारी वालों का इंतजार करूं, फिर दाम कम करने के लिए उनसे रिक्वेस्ट करूं। अरे दीदी, अब बिगोज है ना, वो भी बेस्ट क्वालिटी के साथ अच्छे डिस्काउंट के साथ 30 मिनट में आपके घर तक। सच में? जी हाँ। क्या नाम बताया आपका? बिगोज। अभी डाउनलोड करो और घर बैठे जो चाहे वो मंगाओ। और खबरों के लिए देखते रहिए बी न्यूज नेशन।